ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆದಂತಹ ಕನ್ನಡದ ಬಿಗ್ ಬಜೆಟ್ ಸಿನಿಮಾಗಳು, ಆಮೇಲೆ ಮಲ್ಟಿ ಸ್ಟಾರರ್ ಸಿನಿಮಾಗಳು, ಆಮೇಲೆ ಬಿಗ್ ಸ್ಟಾರ್ ಸಿನಿಮಾಗಳ OTT ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಅದ್ರ ಬಗ್ಗೆ ಸಣ್ಣದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟೈಟಲ್ ಹಾಗೂ ತಮ್ಮಲ್ಲಿ ನೋಡಿ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ಮಲ್ಟಿ ಸ್ಟಾರರ್ ಸಿನಿಮಾಗಳ ಬರೋದಾದರೆ 45 ಸಿನಿಮಾ ನಮ್ಮ ಶಿವಣ್ಣ ಅವರು, ಆಮೇಲೆ ಉಪೇಂದ್ರ ಅವರು, ಆಮೇಲೆ ರಾಜ್ ಬಿ ಶೆಟ್ಟಿ ಅವರು, ಈ 3 ಜನರ ಜೊತೆ ಇರುವಂತಹ ಮಲ್ಟಿ ಸ್ಟಾರರ್ ಸಿನಿಮಾ 45. ಇದನ್ನು ಸೂರಜ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪ್ರೊಡಕ್ಷನ್ ಆಗಿತ್ತು. ಆಮೇಲೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಫಸ್ಟ್ ಡೈರೆಕ್ಷನ್ ಸಿನಿಮಾ. ಇದು ಒಂದು ಮೈಥಾಲಜಿ ಮಿಕ್ಸ್ಡ್ ಬೇಸ್ಡ್ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನೋಡಿದಿರಾ ಅಂದ್ಕೊಂಡಿದ್ದೀನಿ ಸಿನಿಮಾನ. ಒಂದು ಲೆಕ್ಕಕ್ಕೆ ಓಕೆ ಅನಿಸಿತು. ಆದರೆ ಈ ಸಿನಿಮಾ ಪ್ರೀಮಿಯರ್ಸ್ ಆಗಿತ್ತಲ್ಲ, UK ಅಲ್ಲಿ ಫಸ್ಟ್ ಪ್ರೀಮಿಯರ್ ಆಗಿತ್ತು ಈ ಸಿನಿಮಾ 23 ಡಿಸೆಂಬರಲ್ಲಿ. ಅದಾದಮೇಲೆ 24ನೇ ತಾರೀಕಿಂದ ವರ್ಲ್ಡ್ ವೈಡ್ ಪ್ರೀಮಿಯರ್ ಶೋ ಕೊಟ್ಟರು. ಆಮೇಲೆ 25ನೇ ತಾರೀಕಿಂದ ಎಲ್ಲರಿಗೂ ಸಿನಿಮಾ ನೋಡೋಕ್ಕೆ ಸಿಕ್ಕಿತ್ತು. ಅಂದರೆ ಕೆಲವೊಂದು ಕಡೆ ಮಾತ್ರ 24ನೇ ತಾರೀಕು ಪ್ರೀಮಿಯರ್ ಶೋ ಇಟ್ಟಿದ್ರು. ಆಮೇಲೆ 25ನೇ ತಾರೀಕು ಮಾಮೂಲಿ ರೆಗ್ಯುಲರ್ ಶೋಸ್ಗಳೆಲ್ಲ ಎಲ್ಲ ಕಡೆಗೂ ರಿಲೀಸ್ ಮಾಡಿದರು. ಆದರೆ ಇದರಲ್ಲಿ ಒಂದು ಲೆಕ್ಕಕ್ಕೆ ಚೆನ್ನಾಗಿ ಓದುವಂಥ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಅದೇ 23ನೇ ತಾರೀಕು, ಅಂದರೆ ಜನವರಿ 23ನೇ ತಾರೀಕು ZEE5 ಆ್ಯಪಲ್ಲಿ ಪ್ರೀಮಿಯರ್ಸ್ ಆಗ್ತಾಯಿದೆ. ನೀವು ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈ ಸಿನಿಮಾನ ಮಿಸ್ ಮಾಡದೆ ZEE5 ಆ್ಯಪಲ್ಲಿ, ಅಂದರೆ ನೆಕ್ಸ್ಟ್ ಶುಕ್ರವಾರದಿಂದ ಈ ಸಿನಿಮಾ ZEE5 ಆ್ಯಪಲ್ಲಿ ಲಭ್ಯವಿದೆ. ನಿನ್ನೆ ಅನೌನ್ಸ್ ಮಾಡಿದರು ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಓಕೆನಾ, ನೋಡೋಣ ಈ ಸಿನಿಮಾ OTTಯಲ್ಲಿ ಯಾವ ರೀತಿ ಹವಾ ಮಾಡುತ್ತೆ. ಸದ್ಯಕ್ಕಂತರೂ ಥಿಯೇಟ್ರಲ್ಲಿ ಹವಾ ಮಾಡ್ತು ಒಂದು ಲೆಕ್ಕಕ್ಕೆ. ಈ ಸಿನಿಮಾ ಈಗ OTTಯಲ್ಲಿ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಯಾವ ರೀತಿ ಹವಾ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ನಮ್ಮ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ, ಅದು ಕೂಡ 25ನೇ ತಾರೀಕೆ ರಿಲೀಸ್ ಆಗಿತ್ತು. ಈ ಸಿನಿಮಾ ಸದ್ಯಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಜಿಯೋ ಹಾಟ್ಸ್ಟಾರಲ್ಲಿ ರಿಲೀಸ್ ಆಗೋಕ್ಕೆ ರೆಡಿ ಆಗ್ತಾ ಇದೆ ಅಂತಂದು ಹೇಳ್ತಾ ಇದ್ದಾರೆ. ಈ ಸಿನಿಮಾನ ವಿಜಯ್ ಕಾರ್ತಿಕೇಯನ್ ಅವರು ಡೈರೆಕ್ಷನ್ ಮಾಡಿದರು. ಸತ್ಯಜ್ಯೋತಿ ಫಿಲಮ್ಸ್ ಕಡೆಯಿಂದ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿದರು. ಈ ಸಿನಿಮಾದ ನಿಮಗೆಲ್ಲ ಗೊತ್ತೇ ಇದೆ, ಲಾಸ್ಟ್ ಟೈಮ್ ಮ್ಯಾಕ್ಸ್ ಏನು ಬಂದಿತ್ತು ಅದೇ ರೀತಿಯಾದಂತಹ ಒಂದು ವಿಭಿನ್ನ ಕಥೆ ಮೂಲಕ ತೋರಿಸಿದ್ದಾರೆ. ಇದು ಮಂಗಳೂರು ಹಾರ್ಬರಲ್ಲೆಲ್ಲ ಜಾಸ್ತಿ ಸೂಟ್ ಆಗಿರೋ ಸಿನಿಮಾ ಇದು. ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಕೆಲವೊಂದು ಕಡೆ ಇನ್ನೂ ರನ್ ಆಗ್ತಾಯಿದೆ ಸಿನಿಮಾ, ಹಾಗಾಗಿ ಇನ್ನೂ ಲೇಟ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ಜನವರಿ ಎಂಡಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೋದು OTTಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಂತೂ OTTಗೆ ಸಿಗೋಕ್ಕೆ ಚಾನ್ಸಸ್ ಬಹಳ ಇದೆ ಈ ಸಿನಿಮಾ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರೆ ಥಿಯೇಟ್ರಲ್ಲಿ ನೆಕ್ಸ್ಟ್ OTTಯಲ್ಲಿ ಬರೋಕ್ಕೆ ರೆಡಿ ಆಗ್ತಾ ಇದೆ, ಅವಾಗ ನೋಡ್ಬೋದು. ಇಲ್ಲ ಇನ್ನೂ ಥಿಯೇಟ್ರಲ್ಲಿ ರನ್ ಆಗ್ತಾ ಇದೆ, ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ಇನ್ನೂ ಇರುತ್ತೆ ಕೆಲವೊಂದು ಕಡೆ ಫಿಲಮು. ಮಿಸ್ ಮಾಡದೆ ಹೋಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ದರ್ಶನ್ ಸರ್ ಅವರ ದಿ ಡೆವಿಲ್ ಸಿನಿಮಾ 12ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದರು. ಆದರೆ ಒಂದು ದಿನ ಮುಂಚೆನೇ ರಿಲೀಸ್ ಮಾಡಿ ಒಂದು ಹೊಸ ಇತಿಹಾಸನೇ ಸೃಷ್ಟಿ ಮಾಡಿತ್ತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ. ಯಾಕಪ್ಪ ಅಂದರೆ ದರ್ಶನ್ ಸರ್ ಅವರ ಫ್ಯಾನ್ ಬೇಸು, ಫ್ಯಾನ್ ಕ್ರೇಜು ಯಾವ ರೀತಿ ಇತ್ತು ಅನ್ನೋದನ್ನ ಅವತ್ತು ನೋಡಿದರೆ ನಿಮಗೆ ಗೊತ್ತಾಗಿತ್ತು ಅಂದ್ಕೊಂಡಿದ್ದೀನಿ. ನೋಡಿದ್ರು ಆ ರೇಂಜಲ್ಲಿ ಸೆಲೆಬ್ರೇಷನ್ ಮಾಡಿದರು. ನನಗಂತೂ ಅವತ್ತು ಬೇರೆ ರೀತಿ ಫೀಲ್ ಆಗಿತ್ತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಅವರ ಡಬಲ್ ಶೇಡಲ್ಲಿ ನೋಡಿದ್ದು ಒಂದು ರೀತಿ ಬೇರೆ ಎಕ್ಸ್ಪೀರಿಯೆನ್ಸೇ ಕೊಟ್ಟಿತ್ತು ಸಿನಿಮಾ ಥಿಯೇಟ್ರಲ್ಲಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ದರ್ಶನ್ ಸರ್ ಅವರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಜಯಮಾತಾ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಪ್ರೊಡ್ಯೂಸ್ ಆಗಿತ್ತು. ಆಮೇಲೆ ಪ್ರಕಾಶ್ ವೀರ್ ಅವರು, ಮಿಲನ ಪ್ರಕಾಶ್ ಅಂತಂದೇ ಖ್ಯಾತಿಯಾದಂತಹ ಪ್ರಕಾಶ್ ವೀರ್ ಅವರು ಡೈರೆಕ್ಷನ್ ಮಾಡಿದರು. ಈ ಸಿನಿಮಾ ಇನ್ನೂ ಸದ್ಯಕ್ಕೆ OTT ಅಪ್ಡೇಟ್ಸ್ ಬಂದಿಲ್ಲ, ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡಬೇಕಾಗಿದೆ ಇದು ಯಾವ OTTಗೆ ಬರಬಹುದು ಅಂತ. ನಾವು ದರ್ಶನ್ ಸರ್ ಅವರ ಸಿನಿಮಾನ ಸ್ಯಾಟಲೈಟಲ್ಲಿ, ಅಂದರೆ ಟೆಲಿವಿಷನ್ಸ್ಗಳಲ್ಲೆಲ್ಲ ಜಾಸ್ತಿ ನೋಡಿರೋದು ಉದಯ TVಯಲ್ಲಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಉದಯ TVಯಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ನೋಡಿರ್ತೀರ ದರ್ಶನ್ ಸರ್ ಅವ್ರದ್ದು. ನೀವು ಯಾವುದು ಜಾಸ್ತಿ ಉದಯ TVಯಲ್ಲಿ ಸಿನಿಮಾ ನೋಡಿದ್ದೀರಾ ದರ್ಶನ್ ಸರ್ ಅವ್ರದ್ದು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ಸಿನಿಮಾ ನನಗೆ ಅನಿಸೋ ಪ್ರಕಾರ ಅಮೆಝಾನ್ ಪ್ರೈಮಲ್ಲಿ ಬರೋ ಚಾನ್ಸಸ್ ಬಹಳ ಇದೆ. ಆಮೇಲೆ ಸ್ಯಾಟಲೈಟ್ ರೈಟ್ಸು ಉದಯ TVಗೆ ಹೋಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡಬೇಕಾಗಿದೆ. ಸದ್ಯದಲ್ಲೇ ಅಪ್ಡೇಟ್ ಕೊಡುವ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಸಣ್ಣದಾದಂಥ ಮಾಹಿತಿ OTT ಅಪ್ಡೇಟ್ಗಳ ಬಗ್ಗೆ. ಇನ್ನೇನು 45 ಸಿನಿಮಾ ZEE5 ಆ್ಯಪಲ್ಲಿ 23ನೇ ತಾರೀಕಿಂದ ಪ್ರೀಮಿಯರ್ ಆಗ್ತಾ ಇದೆ. ಆಮೇಲೆ ಮಾರ್ಕ್, ಆಮೇಲೆ ಡೆವಿಲ್ ಸಿನಿಮಾಗೆ OTTಗೆ ವೇಟ್ ಮಾಡಿ. ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.